ಮಣ್ಣಿನ ಮಗ ಮಾಜಿ ಪ್ರಧಾನಿ ದೇವೇಗೌಡರಿಗೆ ಭಾರಿ ಮುಖಭಂಗ ಆಗಿದೆ. ಜೊತೆಗೆ ಕೇಂದ್ರ ಸಚಿವ ಕುಮಾರಸ್ವಾಮಿಗೂ ಕೂಡ ಮುಜುಗರ ಆಗಿದೆ. ಮಾಜಿ ಪ್ರಧಾನಿ ದೇವೇಗೌಡ ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಭಾರಿ ಮುಖಭಂಗ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಮುಗ್ಗರಿಸಿ ಬಿದ್ದ ಅಪ್ಪ ಮಗ. ಮುಡಾ ಕೇಸ್ನಲ್ಲಿ ಸಿದ್ದರಾಮಯ್ಯ ಕಟ್ಟಿ ಹಾಕುವ ಯತ್ನದಲ್ಲಿ ಭಾರಿ ಮುಖಭಂಗ ಆಗಿದೆ. ಮುಡಾ ಕೇಸ್ನಲ್ಲಿ ಬಿಜೆಪಿ ಜೆಡಿಎಸ್ಗೂ ಕೂಡ ಭಾರಿ ಮುಖಭಂಗ. ಮಾಜಿ ಪ್ರಧಾನಿ ದೇವೇಗೌಡ ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಮುಖಭಂಗ ಆಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಮುಗ್ಗರಿಸಿ ಬಿದ್ದ ತಂದೆ ಮಗ. ಮಾಜಿ ಪ್ರಧಾನಿ, ಮಾಜಿ ಮುಖ್ಯಮಂತ್ರಿ, ಮಾಜಿ ಕೇಂದ್ರ ಸಚಿವ. ಮುಡಾ ಕೇಸ್ನಲ್ಲಿ ಸಿದ್ದರಾಮಯ್ಯನ ಕಟ್ಟಿ ಹಾಕೋದಕ್ಕೆ ಭಾರಿ ಯತ್ನಗಳನ್ನು ಮಾಡಿತ್ತು. ಪಾದಯಾತ್ರೆ ಮಾಡಿದ್ದೇನು, ಬೆಂಗಳೂರಿನಿಂದ ಮೈಸೂರಿಗೆ ನಡೆದಿದ್ದೇನು, ವಿಪಕ್ಷದವರ ಹೋರಾಟ ಏನು, ವಿಪಕ್ಷದವರ ಚೀರಾಟ ಏನು, ಸಿದ್ದರಾಮಯ್ಯರ ವಿರುದ್ಧ ಸಮರ ಸಾರಿದ್ದೇನು, ಅದರಲ್ಲಿ ದೋಸ್ತಿ ಪಾರ್ಟಿಗಳೇನು ಹೊರತಾಗಿರಲಿಲ್ಲ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಕೂಡ ಇನ್ನು ಈ ಬಗ್ಗೆ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಸ್ ಮನೋಹರ್ ಪ್ರಥಮ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಈ ಬಗ್ಗೆ ಮಾತನಾಡೋದಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್, ಸಿದ್ದರಾಮಯ್ಯರನ್ನ ಕಟ್ಟಿ ಹಾಕೋದಕ್ಕೆ ಮತ್ತು ಅವರ ವರ್ಚಸ್ಸಿಗೆ ಬಹುದೊಡ್ಡ ಕಂಟಕ ತರೋದಕ್ಕೆ ಇಲ್ಲಿನ ವಿಪಕ್ಷ ಜೊತೆಗೆ ಏನು ಜೆಡಿಎಸ್ನ ದಳಪತಿಗಳು ಕೂಡ ಸಾಕಷ್ಟು ರೀತಿಯಲ್ಲಿ ಪ್ರಯತ್ನ ಪಟ್ಟಿದ್ರು. ಈಗಂತ ಚರ್ಚೆಗಳಾಗ್ತಾ ಇತ್ತು. ಸೊ ಈಗ ಸಿದ್ದರಾಮಯ್ಯರ ಪರ ಸಿಕ್ಕಂತ ಅತಿ ದೊಡ್ಡ ಗೆಲುವು, ಈ ಬಗ್ಗೆ ಏನ್ ರಿಯಾಕ್ಟ್ ಮಾಡ್ತೀರಿ? ಸರ್, ಖಂಡಿತ ಇವತ್ತು ನ್ಯಾಯಾಲಯದ ಮೇಲೆ ಮಾನ್ಯ ಸಿದ್ದರಾಮಯ್ಯ ಅವರು ಮೊದಲಿಂದನೂ ಹೇಳ್ತಾ ಇದ್ರು, ಕಾಂಗ್ರೆಸ್ಗಿರ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಗಿರ್ಲಿ ಪ್ರತಿಯೊಬ್ಬರು ನ್ಯಾಯಾಲಯದ ಆದೇಶವನ್ನ ಪಾಲನೆ ಮಾಡಲೇಬೇಕು. ಆ ನಿಟ್ಟಿನಲ್ಲಿ ನ್ಯಾಯಾಂಗದ ಬಗ್ಗೆ ಬಹಳ ಅಪಾರವಾದಂತ ಗೌರವ ನಮ್ಮ ಪಕ್ಷಕ್ಕಿದೆ. ಅದರಲ್ಲೂ ವಿಶೇಷವಾಗಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅವರು ಕಾನೂನನ್ನ ಅತ್ಯಂತ ಉತ್ತಮವಾಗಿ ಪಾಲನೆ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಅದೇ ದುರದೃಷ್ಟ ಏನಂದ್ರೆ ಬಿಜೆಪಿ ಮೇಲೆ ಇರ್ತಕ್ಕಂಥ ಭ್ರಷ್ಟಾಚಾರ ಹಾಗೂ ಜನತಾದಳದ ಮೇಲೆ ಇರ್ತಕ್ಕಂಥ ಅನಾಚಾರ, ವ್ಯಭಿಚಾರದ ವಿಷಯಗಳನ್ನ ಇವತ್ತು ಬೇರೆಯವರ ಮೇಲೆ ಒರೆಸ್ಲಿಕ್ಕೋಸ್ಕರ ಮಾಡಿದಂತ ಒಂದು ಕುತಂತ್ರದಲ್ಲಿ ಇವತ್ತು ಮೊದಲನೇದಾಗಿ ಸೋಲಾಗಿದೆ. ಕಳೆದ ವಿಧಾನಸಭೆ ಉಪಚುನಾವಣೆಯಲ್ಲಿ ರಾಜ್ಯದ ಜನತೆ ಅವರಿಗೆ ತಕ್ಕ ಉತ್ತರವನ್ನ ನೀಡಿ 3 ವಿಧಾನಸಭಾ ಉಪಚುನಾವಣೆಯಲ್ಲೂ ಕಾಂಗ್ರೆಸ್ ಪಕ್ಷಕ್ಕೆ ಜಯವನ್ನ ಕೊಟ್ಟಿದ್ರು. ಅವಾಗ್ಲೇ ಇವರು ಎಚ್ಚೆತ್ಕೊಳ್ಬೇಕಾಗಿತ್ತು. ಆದ್ರೆ ಇವತ್ತು ಬೆಂಗಳೂರಿನಿಂದ ಇವತ್ತು ಮೈಸೂರಿವರೆಗೂ ಮೂಡ ಪ್ರಕರಣದಲ್ಲಿ ಇವತ್ತು ಮುಗ್ಧರಾಗಿರ್ತಕ್ಕಂಥ ಶ್ರೀಮತಿ ಪಾರ್ವತಿರವರ ಹೆಸರನ್ನ ಎಳೆದು ತಂದು ಇವತ್ತು ತಪ್ಪನ್ನ ಮಾಡಿದರಂತ ಮಾತನ್ನ ಇವತ್ತು ಇಡೀ ಜನ ಹೇಳ್ತಾ ಇದ್ರು. ಅದರಲ್ಲಿ ಇವತ್ತು ವಿಶೇಷವಾಗಿ ಇವತ್ತು ಸರ್ವೋಚ್ಚ ನ್ಯಾಯಾಲಯ ನೀಡಿರ್ತಕ್ಕಂಥ ತೀರ್ಪಿಗೆ ಸೂಚನೆಗೆ ಇವತ್ತು ನಾವು ತಲೆ ಬಾಗ್ತೀವಿ. ಏನಿವತ್ತು ಸರ್ವೋಚ್ಚ ನ್ಯಾಯಾಲಯ ತೀರ್ಪು ಹಾಗೂ ಒಂದು ಮಾಹಿತಿಯನ್ನ ರವಾನೆ ಮಾಡಿದೆ, ಅದರ ಹಿನ್ನೆಲೆಯಲ್ಲಿ ಇವತ್ತು ನಿಜವಾಗಿ ಇವತ್ತು ಸ್ವಾಭಿಮಾನ ಹಾಗೂ ಏನಾದ್ರು ಕಿಂಚಿತ್ತು ನೈತಿಕತೆ ಅನ್ನೋದಿದ್ರೆ ಇವತ್ತು ಬಿಜೆಪಿಯವರು ಜನತಾದಳದವರು ನಿಜವಾಗ್ಲೂ ತಮ್ಮ ಸ್ಥಾನಗಳಿಗೆ ನೈತಿಕವಾಗಿ ಕ್ಷಮೆ ಕೋರ್ಬೇಕು ಹಾಗೂ ನೈತಿಕ ಹೊಣೆ ಇವತ್ತು ರಾಜೀನಾಮೆ ಕೊಡ್ಬೇಕು. ಯಾವುದೋ ಬೇಡವಾಗಿಲ್ದಿರ್ತಕ್ಕಂಥ ಪ್ರಕರಣನ ಎಳೆದು ತಂದು ಇವತ್ತು ಹಣ ಕೊಟ್ಟು ಖರೀದಿ ಮಾಡಿರ್ತಕ್ಕಂಥ ಭೂಮಿಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಅನ್ನತಕ್ಕಂಥ ಮಾತನ್ನ ಹೇಳಿದ್ರೆ, ಇವತ್ತು ಬಿಜೆಪಿಯವರು ಮನೆಯಲ್ಲಿ ಇವತ್ತು ಅಕ್ರಮವಾಗಿ ಹಣ ಸಂಪಾದನೆ ಮಾಡಿರ್ತಕ್ಕಂಥದ್ನ ಹಣ ಎಣಿಕೆ ಮಾಡಕ್ಕೆ ಯಂತ್ರ ಮಡಗಿದ್ರೆ ಅದ್ರ ಮೇಲೆ ಕ್ರಮ ತಗೊಳ್ಳಿಲ್ಲ. ಇವತ್ತು ಬಿಜೆಪಿಯ ವಿಜೇಂದ್ರನ ಮೇಲೆ ಇವತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ನೇರವಾಗಿ ಸಾವಿರಾರು ಕೋಟಿ ರೂಪಾಯಿ ಆರೋಪ ಮಾಡ್ತಾರೆ, ಅದ್ರ ಬಗ್ಗೆ ಇದ್ ಮಾಡಿಲ್ಲ. ಇಷ್ಟೆಲ್ಲಾ ಪ್ರಕರಣಗಳು ಇದ್ರೂ ಸಹ ಅವ್ರನ್ನ ಮೇಲಿರ್ತಕ್ಕಂಥ ಭ್ರಷ್ಟಾಚಾರವನ್ನ ಮರೆ ಮಾಚಲಿಕ್ಕೆ ಇವತ್ತು ಪ್ರಾಮಾಣಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹೆಸರನ್ನ ಎಳೆದು ತಂದಿದ್ರು. ಇವತ್ತು ಸೂಕ್ತ ತೀರ್ಪು ಬಂದಿದೆ, ಇದನ್ನ ನಾವು ಸ್ವಾಗತ ಮಾಡ್ತೀವಿ. ಮುಂದಾದ್ರೂ ಇಂತಹ ಅಪಪ್ರಚಾರ ಮಾಡೋದನ್ನ ಇವತ್ತು ಭ್ರಷ್ಟ ಬಿಜೆಪಿ ನಾಯಕರು ಹಾಗೂ ಜನತಾದಳದ ನಾಯಕರು ಕೈ ಬಿಡಬೇಕಂತ ನಾವು ಆಗ್ರಹ ಪಡಿಸ್ತೀವಿ. ಸರ್, ಇನ್ನು ತನ್ನನ್ನು ತಾನು ಸ್ವತಂತ್ರ ತನಿಖಾ ಸಂಸ್ಥೆ ಅಂತ ಹೇಳ್ಕೊಳ್ತಾ ಇದ್ದಂತಹ ಇಡಿಗೂ ಕೂಡ ಸುಪ್ರೀಂ ಕೋರ್ಟ್ ಪಾಠ ಕಲಿಸಿದೆ, ಅರ್ಥಾತ್ ಒಂದಷ್ಟು ಸಲಹೆಗಳನ್ನ ಹೇಳಿದೆ. ಸರ್, ಖಂಡಿತ ಇಡಿ ಬಂದು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು 50 ಲಕ್ಷ ರೂಪಾಯಿ ಮೇಲ್ಗಡೆ, ಇಡೀ ದೇಶದಲ್ಲಿ 50 ಲಕ್ಷ ರೂಪಾಯಿ ಮೇಲೆ ಹಣ ವಹಿವಾಟು ಆದ್ರೆ ಅದು PML ಹಾಕ್ಮೇಲೆ ಕ್ರಮ ತಗೊಬೇಕು. 106 ಕೋಟಿ ಭ್ರಷ್ಟಾಚಾರ ನಡೆದಿರತಕ್ಕಂಥ ಪ್ರಕರಣಗಳು ನಮ್ ಕಣ್ಣು ಮುಂದೆನೆ ಇದೆ. ಅಂತ ಭ್ರಷ್ಟಾಚಾರದ ಪ್ರಕರಣನ ಇವತ್ತು ಇಡಿ ತನಿಖೆ ನಡೆಸಿದ್ರೆ ರಾಜ್ಯದಲ್ಲಿ ಇರತಕ್ಕಂಥ ಅನೇಕ ಬಿಜೆಪಿ ಮಂದಿ ಇವತ್ತು ಜೈಲಲ್ಲಿ ಇರ್ಬೇಕಾಗಿತ್ತು. ಇವತ್ತು ಬಿಜೆಪಿ ಅವ್ರು ಮಾಡಿರ್ತಕ್ಕಂಥ ಭ್ರಷ್ಟಾಚಾರದ ಬಗ್ಗೆ ತನಿಖೆ ನಡೆಸಿದ್ರೆ ಆದಾಯ ತೆರಿಗೆ ಇರ್ಬೋದು, CBI ಇರ್ಬೋದು, ಇಡಿ ಇಲಾಖೆ ಇರ್ಬೋದು, ಬಿಜೆಪಿಯ ಪ್ರತಿಯೊಬ್ಬ ನಾಯಕರು ಮಂತ್ರಿಗಳು ಸಹ ಜೈಲ್ಗೆ ಹೋಗ್ಬೇಕಾಗಿತ್ತು. ಯಾಕೆ ಅವ್ರ ಮೇಲೆ ಕ್ರಮ ತಗೊಳ್ಳಿಲ್ಲ ಅಂತ ಇವತ್ತು ಇಡಿ ಮುಂದೆ ಅನೇಕ ಬಾರಿ ನಾವು ಪ್ರತಿಭಟನೆ ಮಾಡ್ಲಿಕ್ಕೂ ಸಹ ಮುಂದಾಗಿದ್ದೀವಿ. ಆದ್ರೆ ಇವತ್ತು ದೇಶದ ಸರ್ವೋಚ್ಚ ನ್ಯಾಯಾಲಯನೇ ಇವತ್ತು ಇಡಿಗೆ ಪ್ರಶ್ನೆ ಮಾಡಿರೋದ್ರಿಂದ ನಿಜವಾಗ್ಲೂ ಇಡಿ ಅಧಿಕಾರಿಗಳಿಗೆ ನೈತಿಕತೆ ಅನ್ನೋದಿಲ್ಲ. ಯಾರು ಇವತ್ತು ಪ್ರಸ್ತುತ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅವರೆಲ್ಲ ರಾಜೀನಾಮೆ ಕೊಟ್ಟು ಹೋಗ್ಬೇಕು.
ಇಡಿ ಅನ್ನತಕ್ಕಂತ ಒಂದು ಸಂಸ್ಥೆ ಇವತ್ತು ಏನು ದೇಶದಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ, ಭ್ರಷ್ಟಾಚಾರದ ತಡೆಗಟ್ಟತಕ್ಕಂತ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಬೇಕೇ ಹೊರತು ಪ್ರಾಮಾಣಿಕವಾಗಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡತಕ್ಕಂತ ವ್ಯಕ್ತಿಗಳನ್ನ ಇವತ್ತು ರಾಹುಲ್ ಗಾಂಧಿ ರವರು ಹೇಳಿದ್ದಾರೆ. ನಮ್ಮ ಖರ್ಗೆ ಸಾಹೇಬ್ರು ಅದರಲ್ಲೂ ವಿಶೇಷವಾಗಿ ಇಡೀ ರಾಜ್ಯದಲ್ಲಿ ಡಿ ಕೆ ಶಿವಕುಮಾರ್ ಅವ್ರ ವಿರುದ್ಧ ಯಾವ್ಯಾವ ರೀತಿ ಕುತಂತ್ರ ಮಾಡ್ತು, ನ್ಯಾಯಾಲಯ ಯಾವ ತೀರ್ಮಾನ ಕೊಟ್ಟಿದೆ ಅನ್ನತಕ್ಕಂತ ಮಾತು ಗೊತ್ತಿದೆ. ಅದನ್ನೆಲ್ಲ ಕಣ್ಣಾರೆ ಕಂಡ್ರು ಸಹ ಬಿಜೆಪಿಯವರು ಈ ರೀತಿ ದುರುಪಯೋಗ ಪಡಿಸ್ಕೊಂತ ಇದ್ದಾರೆ. ಇವತ್ತು ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ತೀರ್ಪಿನಿಂದ ಇವತ್ತು ಇಡಿಗೆ ನೈತಿಕತೆ ಅನ್ನೋದೇ ಇಲ್ಲ. ಆ ಸಂಸ್ಥೆನ ಇವತ್ತು ಆದಷ್ಟು ಬೇಗ ಮುಚ್ಚಿ ಹೊಸ ತನಿಖಾ ಸಂಸ್ಥೆನ ಪ್ರಾರಂಭ ಮಾಡಿದ್ರೆ ದೇಶದ ಜನರಿಗೆ ನ್ಯಾಯ ಸಿಗುತ್ತೆ ಅನ್ನತಕ್ಕಂಥದ್ದು ನಮ್ಮ ಅಭಿಮತ. ಥ್ಯಾಂಕ್ ಯು ಮನೋಹರ್, ಇಷ್ಟೊತ್ತು ಫ್ರೀಡಮ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ಇದು ಮುಡಾಗೆ ಸಂಬಂಧಪಟ್ಟ ಹಾಗೆ ಒಂದು ಕಡೆ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಸಂಭ್ರಮ, ಜೊತೆಗೆ ಕಾರ್ಯಕರ್ತರು, ರಾಜ್ಯಮಟ್ಟದ ನಾಯಕರಲ್ಲೂ ಕೂಡ ಒಂದು ರೀತಿಯ ಗೆಲುವಿನ ಸಂಭ್ರಮಗಳು ವ್ಯಕ್ತವಾಗ್ತಾ ಇದೆ. ಇದು ರಾಜ್ಯ ಸರ್ಕಾರಕ್ಕೆ ಅಥವಾ ರಾಜ್ಯದ ಮುಖ್ಯಮಂತ್ರಿಯೊಬ್ಬರ ವಿರುದ್ಧ ಕೇಳಿ ಬಂದಿದ್ದ ಅತಿ ದೊಡ್ಡ ಒಂದು ಆರೋಪ ಇದು. ಕರ್ನಾಟಕದ ರಾಜಕಾರಣದ ಇತಿಹಾಸದಲ್ಲಿ ಹಿಂದೆ ಎಂದೂ ಕೂಡ ಒಬ್ಬ CMನ ಸ್ಥಾನವನ್ನೇ ಅಲುಗಾಡಿಸಬಹುದಾದಂಥ ಆರೋಪ ಯಾವತ್ತೂ ಕೂಡ ಕೇಳಿಬಂದಿರಲಿಲ್ಲ. ಒಂದು CM ಸಿದ್ದರಾಮಯ್ಯ ಜೊತೆಗೆ ಅವರ ಧರ್ಮಪತ್ನಿ, ಅವರ ಭಾಮೈದ, ಹೀಗೆ ಒಂದಷ್ಟು ಅವರ ಆಪ್ತ ಸಚಿವರ ವಿರುದ್ಧವೂ ಕೂಡ ಈ ಮುಡಾ ಎನ್ನುವಂತಹ ಭೂತ ಅವರ ಕುತ್ತಿಗೆ ಸುತ್ತ ತಿರುಗ್ತಾ ಇತ್ತು. ಆ ತೂಗುಗತ್ತಿಯಿಂದ ಸಿದ್ದರಾಮಯ್ಯ ಕುಟುಂಬ ಪಾರಾಗಿದೆ. ಜೊತೆಗೆ ವಿಪಕ್ಷದವರ ಆಸೆ ಅಥವಾ ಅವರ ನಿರೀಕ್ಷೆಗೆ ಒಂದು ಅರ್ಥದ ಬೆಂಕಿ ಇಟ್ಟಂತಾಗಿದೆ. ಜೊತೆಗೆ ಜಾರಿ ನಿರ್ದೇಶನಾಲಯ, ಕೇಂದ್ರ ಸರ್ಕಾರದ ಇದ್ದಂತಹ ಒಂದು ತನಿಖಾ ಸಂಸ್ಥೆ ಎನ್ನುವಂಥ ಕಾಂಗ್ರೆಸ್ಸಿನ ಆರೋಪವೂ ಕೂಡ ಸತ್ಯಕ್ಕೆ ಹತ್ತಿರವಾಗ್ತಾ ಇದೆ. ಒಟ್ಟಾರೆ ಇವತ್ತಿನ ಸಿದ್ದರಾಮಯ್ಯರ ಪರವಾಗಿ ಬಂದಿರತಕ್ಕಂಥ ಆದೇಶ ನಿಜಕ್ಕೂ ಕಾಂಗ್ರೆಸ್ ವಲಯದಲ್ಲಿ ಬಹಳಷ್ಟು ಸಂಭ್ರಮಕ್ಕೆ ಕಾರಣವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.